ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇದೇ ಜನವರಿ 22ನೇ ತಾರೀಕಿಗೆ ನಮ್ಮ ಅಯೋಧ್ಯೆ ಮತ್ತೊಮ್ಮೆ ಕಂಗೊಳಿಸೋದಿದೆ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ನಡೆದು 1 ವರ್ಷ ತುಂಬ್ತಾ ಇದೆ. ಸೊ ಈ ಹೊತ್ತಲ್ಲಿ ಪುರಾತನ ನಗರಿ ಅಯೋಧ್ಯೆಯಲ್ಲಿ ಮತ್ತೆ ಬಾಣ ಬಿರುಸುಗಳ ನರ್ತನ ಶುರುವಾಗೋದಿದೆ. ಪ್ರಭು ಶ್ರೀರಾಮ ಕೋಟ್ಯಾಂತರ ಜನರ ಒಂದು ಪ್ರೇರಕ ಶಕ್ತಿಯಾಗಿ ಎದ್ದು ನಿಂತು ಇವತ್ತು ನಮ್ಮ ದೇಶದೊಳಗೆ ಮಹಾಪೂರವಾಗಿ ಪ್ರಹರಿಸ್ತಾ ಇರುವಂತಹ ಕ್ಷಣಗಳನ್ನ ನೋಡೋದೇ ಒಂದು ಹೆಮ್ಮೆ ಅನ್ಸುತ್ತೆ. ವೀಕ್ಷಕರೇ, ರಾಮಾಯಣ ಕಾಲದಿಂದ ಕೂಡ ಗುರುತಿಸಿಕೊಂಡಿರುವಂತಹ ಈ ಅಯೋಧ್ಯ ನಗರಿಗೆ ಸಹಸ್ರಾರು ವರ್ಷಗಳಿಂದಲೂ ಕೂಡ ಒಂದು ವಿಶೇಷವಾದಂತಹ ಇತಿಹಾಸ ಇರೋದನ್ನ ನಾವು ಕಾಣಬಹುದು. ಅದು ಪ್ರಭು ಶ್ರೀರಾಮರ ಜನ್ಮಸ್ಥಳ. ನಿಮಗೆ ಗೊತ್ತಾ, ರಘುವಂಶದ 88 ಪೀಳಿಗೆಗಳು ಇಲ್ಲಿ ರಾಜ್ಯಭಾರವನ್ನು ನಡೆಸಿವೆ. ಸೊ ಮೊದಲಿಗೆ ಅಯೋಧ್ಯೆ ಅನ್ನುವಂಥದ್ದು ಕೋಸಲ ರಾಜ್ಯದ ರಾಜಧಾನಿ ಆಗಿತ್ತು. ರಾಜ ವಿಕ್ರಮಾದಿತ್ಯನ ಕಾಲದಲ್ಲಿ ಇದರ ಪುನರ್ ನಿರ್ಮಾಣ ಕಾರ್ಯ ಕೂಡ ನಡೆಯುತ್ತೆ. ಅದಾದ ನಂತರ ಬೃಹದ್ಬಲ ಮಹಾರಾಜನ ಆಳ್ವಿಕೆಯನ್ನು ಕೂಡ ಈ ಅಯೋಧ್ಯೆ ಕಾಣುತ್ತೆ. ಅದರ ಜೊತೆಗೆ ಗೌತಮ ಬುದ್ಧರು ಒಂದಷ್ಟು ಕಾಲ ನೆಲೆಸಿದ್ದರು ಅಂತ ಹೇಳುವಂತಹ ಸಾಕೇತ ಪಟ್ಟಣದ ಜೊತೆಗೆ ಈ ಅಯೋಧ್ಯೆಗೆ ಒಂದು ನಿಕಟ ಸಂಬಂಧ ಇತ್ತು ಅನ್ನುವಂಥದ್ದನ್ನ ನಮಗೆ ಇತಿಹಾಸ ಹೇಳ್ತಾ ಹೋಗುತ್ತೆ. ಲೋಕ ಪ್ರಸಿದ್ಧ ಕನೌಜ್ ಸಾಮ್ರಾಜ್ಯ ಜನ್ಮವನ್ನ ತಾಳಿದು ಕೂಡ ಇದೇ ಅಯೋಧ್ಯೆಯಲ್ಲಿ. ಅದೇ ಮುಂದೆ ಅವಧ್ ಅಂತ ಕರೆಯಲ್ಪಡುತ್ತೆ. ಆಮೇಲೆ ದೆಹಲಿ ಸುಲ್ತಾನರಾಗಿರಬಹುದು, ಜೌನ್ಪುರ್ ಸಾಮ್ರಾಜ್ಯಗಳಾಗಿರಬಹುದು ಬರ್ತಾರೆ, ನಮ್ಮ ಅಯೋಧ್ಯೆ ಮೇಲೆ ದಾಳಿಯನ್ನು ನಡೆಸ್ತಾರೆ. ಅಯೋಧ್ಯೆ ಅನ್ನುವಂತಹ ಆ ಒಂದು ಸುಂದರ ನಗರದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಯಾರು? ಈ ಮೊಘಲರು. ಸೊ 16ನೇ ಶತಮಾನದ ಹೊತ್ತಿಗೆ ಅದು ಸಂಪೂರ್ಣವಾಗಿ ಮೊಘಲರ ಕೈವಶ ಆಗತ್ತೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ರಾಮ ಮಂದಿರವನ್ನ ಕೆಡವಿ ಬಾಬ್ರಿ ಮಸೀದಿಯ ನಿರ್ಮಾಣ ಕೂಡ ಆಗತ್ತೆ. ವೀಕ್ಷಕರೇ, ಮುಂದೆ ಏನಾಯ್ತು ಅನ್ನುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಹಿಂದೂ ಸಮಾಜದ 500 ವರ್ಷಗಳ ಆ ಹೋರಾಟ, ಬಾಬ್ರಿ ಮಸೀದಿಯ ಧ್ವಂಸ, ರಾಮ ಮಂದಿರ ನಿರ್ಮಾಣ, ಇವೆಲ್ಲವೂ ಕೂಡ ನಿಮಗೆ ಗೊತ್ತು. ಆ್ಯಂಡ್ ನಾವು ನಮ್ಮ ಟಿವಿ ವಿಕ್ರಮದಲ್ಲಿ ಇವೆಲ್ಲದರ ಕುರಿತಾಗಿ ಬಹಳ ವಿಸ್ತಾರವಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಆ್ಯಂಡ್ ನೀವು ಎಲ್ಲರೂ ಕೂಡ ಅದನ್ನು ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನಮ್ಮ ಟಿವಿ ವಿಕ್ರಮವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಟಿವಿ ವಿಕ್ರಮವನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಯೋಧ್ಯ ನಗರಕ್ಕೂ ದಕ್ಷಿಣ ಕೊರಿಯಾದ ರಾಜಮನೆತನಕ್ಕೂ ಇರುವಂತಹ ಆ ಒಂದು ಸಂಬಂಧದ ಕುರಿತು. ಈಗ ನಿಮಗೆ ಆಶ್ಚರ್ಯ ಆಗಿರಬಹುದು, ಅಯ್ಯೋ ಎಲ್ಲಿಯ ದಕ್ಷಿಣ ಕೊರಿಯಾ, ಎಲ್ಲಿ ಅಯೋಧ್ಯ, ಏನ್ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಅಲ್ವಾ? ಆದ್ರೆ ಇದು ಆಶ್ಚರ್ಯ ಅನ್ಸಿದ್ರು ಕೂಡ ಸತ್ಯನೇ. ವೀಕ್ಷಕರ, ದಕ್ಷಿಣ ಕೊರಿಯಾವನ್ನ ಕಿಮ್ ಸುರ್ ಅನ್ನುವಂಥ ಒಬ್ಬ ರಾಜ ಆಳ್ತಾ ಇದ್ದ. ಆತನ ಪತ್ನಿ ಯಾರು? ರಾಣಿ ಸುರು ಅಥವಾ ಹೇ ಹಾಂಗ್ ಉಕ್. ಹೀಗೆ ಅಯೋಧ್ಯ ಮೂಲದವಳಾಗಿದ್ಲಂತೆ. ಇದನ್ನು ನಾವು ಹೇಗೆ ಹೇಳಬಹುದು ಅಂತ ಹೇಳಿದ್ರೆ, ಇವರಿಬ್ಬರ ಸಂಬಂಧ ಏನಿದೆ, ಯಾರ್ದು? ದಕ್ಷಿಣ ಕೊರಿಯಾದ ರಾಜ ಕಿಮ್ ಸುರು, ಅದೇ ರೀತಿ ಆತನ ಪತ್ನಿ ಸುರು, ಇವರಿಬ್ಬರ ಸಂಬಂಧ ಈ 2 ದೇಶಗಳ ನಡುವಿನ ಆ ಸಂಸ್ಕೃತಿ ಆಗಿರಬಹುದು, ಐತಿಹಾಸಿಕ ಬಂಧಗಳ ಒಂದು ವೈಶಿಷ್ಟ್ಯಪೂರ್ಣ ಕಥೆ. ಹೌದಾ ಅಲ್ವೋ? ಸೊ ಈ ಕಥೆ ಕುರಿತು, ಈ ನಂಟಿನ ಕುರಿತು ಅನೇಕ ಚಾರಿತ್ರಿಕ ದಾಖಲೆಗಳಾಗಿರಬಹುದು, ಪೌರಾಣಿಕ ಕಥೆಗಳಾಗಿರಬಹುದು, ಅದೇ ರೀತಿ ಕೊರಿಯಾದ ಒಂದಷ್ಟು ಜನಪದ ಕಥೆಗಳು ನಮಗೆ ಪುಷ್ಟಿಯನ್ನು ನೀಡ್ತಾ ಹೋಗತ್ವೆ. ಸೊ ಆ ಮೂಲಕ ದಕ್ಷಿಣ ಕೊರಿಯಾ ಅದೇ ರೀತಿ ಭಾರತ ಇವುಗಳ ನಡುವಿನ ಆ ಪುರಾತನ ಬಾಂಧವ್ಯವನ್ನ ನಮಗೆ ಸಾರಿ ಸಾರಿ ಹೇಳುತ್ತೆ. ವೀಕ್ಷಕರೇ, ದಕ್ಷಿಣ ಕೊರಿಯಾದ ಪ್ರಥಮ ರಾಜವಂಶ ಗಯಾ ಸಾಮ್ರಾಜ್ಯದ ಸ್ಥಾಪಕ ರಾಜ ಸುರು ಆಗಿರ್ತಾನೆ. ಆತನಿಗೆ ಮದುವೆ ಆಗಿರಲಿಲ್ಲ, ಆದ್ರೆ ಆತನಿಗೊಂದು ನಂಬಿಕೆ ಇತ್ತಂತೆ. ಏನು? ನನ್ನ ಸಾಮ್ರಾಜ್ಯದ ದಕ್ಷಿಣಕ್ಕಿರುವಂತಹ ದ್ವೀಪದಲ್ಲಿ ನನಗಾಗಿ ಒಬ್ಬ ವಧು ಸ್ವರ್ಗದಿಂದ ಅವತರಿಸಿ ಕಾಯ್ತಾ ಇದ್ದಾಳೆ ಅಂತ. ಈ ಕಡೆ ಅದಕ್ಕೆ ಸರಿಯಾಗಿ ಅಯೋಧ್ಯ ರಾಜ ಮಲಯ ಧ್ವಜ ಅದೇ ರೀತಿ ಆತನ ಪತ್ನಿ ವಿಶ್ವಲಕ್ಷ್ಮಿಗೆ ತನ್ನ ಮಗಳನ್ನ ಕೊರಿಯಾ ದೇಶದ ರಾಜನ ಜೊತೆಗೆ ಮದುವೆ ಮಾಡಿಕೊಡುವಂತ ಒಂದು ಕನಸು ಬೀಳುತ್ತಂತೆ. ಸೊ ಅದರ ಪ್ರಕಾರವಾಗಿ ರಾಣಿ ಸುರೋಳ ತಂದೆ ಮಲಯ ಧ್ವಜ ಅದೇ ರೀತಿ ತಾಯಿ ವಿಶ್ವಲಕ್ಷ್ಮಿ ಅವರ ರಾಜ್ಯದಿಂದ ಅಂದ್ರೆ ಅಯೋಧ್ಯೆಯಿಂದ ದಕ್ಷಿಣ ಕೊರಿಯಾದ ರಾಜ ಸುರೋ ಜೊತೆ ವಿವಾಹ ಮಾಡಿಕೊಡೋದಕ್ಕೋಸ್ಕರ ಸಮುದ್ರ ಮಾರ್ಗವಾಗಿ ಕೊರಿಯಾ ದೇಶಕ್ಕೆ ಹೊರಡ್ತಾರಂತೆ. ಸತತ 2 ತಿಂಗಳ ಸುದೀರ್ಘ ಪ್ರಯಾಣದ ನಂತರ ಕೊರಿಯಾ ತಲುಪಿದಂತಹ ರಾಣಿ
ಮೊದಲಿಗೆ ಕೊರಿಯಾದ ದಕ್ಷಿಣಕ್ಕಿರುವಂಥ ದ್ವೀಪದಲ್ಲಿ ಆಕೆ ನೆಲೆಸ್ತಾಳಂತೆ. ಆಮೇಲೆ ಮದುವೆ ಆಗತ್ತೆ ಆ್ಯಂಡ್ ಈ ದಂಪತಿಗಳಿಗೆ ಮುಂದೆ 10 ಮಕ್ಕಳು ಕೂಡ ಜನಿಸ್ತಾರಂತೆ. ಇವರ ರಾಜವಂಶವನ್ನ ಹೇಕ್ಲಾನ್ ಅಂತ ಕೂಡ ಕರೆಯಲಾಗತ್ತೆ. ಈ ಕಥೆ 13ನೇ ಶತಮಾನದಲ್ಲಿ ಕವಿ ಇಲ್ ಯೋನ್ ಬರೆದಂತಹ ಪೌರಾಣಿಕ ಪುಸ್ತಕ ಸ್ಯಾಮ್ ಗುಕ್ ಯೂಸಾ ಮೂಲಕ ಹೆಚ್ಚು ಪ್ರಚಲಿತಕ್ಕೆ ಕೂಡ ಬರುತ್ತೆ. ಸೊ ಈ ಕಾದಂಬರಿ ರಾಣಿ ಸುರೋ ಅದೇ ರೀತಿ ಅಯೋಧ್ಯೆ ಸೊ ಇವರ ಮಧ್ಯೆ ಇರುವಂತಹ ಆ ಸಂಬಂಧದ ಕುರಿತಾಗಿ ನಮಗೆ ಹೇಳ್ತಾ ಹೋಗುತ್ತೆ. ವೀಕ್ಷಕರೇ, ಕೊರಿಯಾದಲ್ಲಿ ಸಿಕ್ಕಿರುವಂತಹ ಬಹಳಷ್ಟು ಶಿಲಾಲಿಪಿಗಳಾಗಿರಬಹುದು, ಪುರಾವೆಗಳಾಗಿರಬಹುದು. ಗಿಮ್ಹೆ ಗಯಾದ ಪ್ರಮುಖ ಕೇಂದ್ರ, ಅಲ್ಲೇ ರಾಣಿ ಸುರೋಳ ಸಮಾಧಿಯನ್ನ ನಿರ್ಮಿಸಲಾಗಿದೆ ಅನ್ನುವಂಥದ್ದನ್ನ ನಮಗೆ ತಿಳಿಸುತ್ತೆ. ಸೊ ಇದಿವತ್ತು ಕೊರಿಯಾದಲ್ಲಿ ಒಂದು ಬಹುಮುಖ್ಯ ಪ್ರವಾಸಿ ಕೇಂದ್ರವಾಗಿ ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅಷ್ಟೇ ಅಲ್ಲದೆ 2001ರಲ್ಲಿ ಭಾರತ ಅದೇ ರೀತಿ ಕೊರಿಯಾ ಸರ್ಕಾರಗಳು ತಮ್ಮ ಐತಿಹಾಸಿಕ ಬಾಂಧವ್ಯವನ್ನ ಮತ್ತೆ ಘೋಷಿಸಿ ಗಿಮ್ಹೆ ನಗರ ಅದೇ ರೀತಿ ಅಯೋಧ್ಯೆ ಸೊ ಇವುಗಳ ನಡುವಿನ ಆ ಸಂಬಂಧದ ಸ್ಮರಣಾರ್ಥವಾಗಿ ಸ್ಮಾರಕ ನಿರ್ಮಾಣದ ಒಪ್ಪಂದಕ್ಕೆ ಕೂಡ ಸಹಿಯನ್ನ ಹಾಕತ್ವೆ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಅನೇಕ ವೈಜ್ಞಾನಿಕ ಅಧ್ಯಯನಗಳಾಗಿರಬಹುದು ಆ್ಯಂಡ್ ಇತ್ತೀಚಿನ ಒಂದಷ್ಟು DNA ವರದಿಗಳಾಗಿರಬಹುದು, ಗಯಾ ರಾಜವಂಶದ ಜನರು ಅದೇ ರೀತಿ ಭಾರತೀಯ ಜನರ ನಡುವೆ ಒಂದಷ್ಟು ಸಾಮಾನ್ಯ ವಂಶವಾಹಿ ಗುಣಲಕ್ಷಣಗಳು ಇವೆ ಅನ್ನುವಂಥದ್ದನ್ನು ಕೂಡ ತಿಳಿಸುತ್ತೆ. ಇದಕ್ಕೆ ಪೂರಕವಾಗಿ ದಕ್ಷಿಣ ಕೊರಿಯಾದ ಹೇ ವಂಶದ ಜನರು ತಮ್ಮ ಮೂಲ ಭಾರತ ಅಂತ ನಂಬ್ತಾರೆ. ಇನ್ನು ಕೊರಿಯಾ ಅಧ್ಯಕ್ಷರಾಗಿದ್ದಂತಹ ಕಿಮ್ ಡಾಯ್ ಜಂಗ್, ಮಾಜಿ ಪ್ರಧಾನಿ ಪಾರ್ಕ್ ಗೆನ್ ಹೇ, ಕಿಮ್ ಜಂಗ್ ಪಿಲ್ ಇವರೆಲ್ಲರ ವಂಶ ಕೂಡ ರಾಣಿ ಸುರೋಳ ಅಂದ್ರೆ ಅಯೋಧ್ಯೆಯ ರಾಣಿ ಸುರೋಳ ವಂಶದ ಜೊತೆಗೆ ಹೋಲಿಕೆಯನ್ನ ತೋರಿಸುತ್ತಂತೆ. ಇನ್ನು ದಕ್ಷಿಣ ಕೊರಿಯಾ ಜನಸಂಖ್ಯೆ 60 ಲಕ್ಷ ಜನರು ರಾಣಿ ಸುರೋ ವಂಶ ಮೂಲದವರು ಅಂತ ಅಧ್ಯಯನದ ವರದಿಗಳು ಹೇಳತ್ವೆ. 2000 ಇಸವಿಯಲ್ಲಿ ದಕ್ಷಿಣ ಕೊರಿಯಾದ ಗಿಮ್ಹೆ ನಗರದ ಪ್ರತಿನಿಧಿಗಳು ಅಯೋಧ್ಯೆಗೆ ಭೇಟಿಯನ್ನ ನೀಡ್ತಾರಂತೆ. ಆಗ ಅಲ್ಲಿ ರಾಣಿ ಸುರೋಳಿಗಾಗಿ ಅಯೋಧ್ಯೆಯಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತ ಪ್ರಸ್ತಾಪವನ್ನ ಮಾಡ್ತಾರಂತೆ. ಅಂಡ್ ಅದರ ಫಲವಾಗಿ 2016ರಲ್ಲಿ ಅಯೋಧ್ಯೆಯಲ್ಲಿ ರಾಣಿ ಹ್ಯೋ ಹಾಂಗ್ ಓಕ್ ಮೆಮೋರಿಯಲ್ ಪಾರ್ಕ್ ಅನ್ನ ಉತ್ತರ ಪ್ರದೇಶದ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಅಖಿಲೇಶ್ ಯಾದವ್ ಅವರು ಉದ್ಘಾಟನೆ ಕೂಡ ಮಾಡ್ತಾರೆ. ಸೊ ಎಲ್ಲ ಕಥೆಯ ಐತಿಹಾಸಿಕ ಪುರಾವೆಯನ್ನ ದೃಢಪಡಿಸೋದಕ್ಕೆ ಇವತ್ತಿಗೂ ಸಾಕಷ್ಟು ಚರ್ಚೆಗಳಂತೂ ನಡೀತಾನೆ ಇವೆ. ಆದರೆ ಇದೇ ಐತಿಹಾಸಿಕ ಪುರಾವೆಗಳು ಇವತ್ತು ಎರಡೂ ದೇಶಗಳ ನಡುವೆ ಅಂದ್ರೆ ನಮ್ಮ ಭಾರತ ಅದೇ ರೀತಿ ದಕ್ಷಿಣ ಕೊರಿಯಾದ ಸಂಬಂಧವನ್ನ ಗಟ್ಟಿಗೊಳಿಸೋದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾ ಇರೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊರಿಯಾದ ರಾಣಿ ಸುರೋ ಅದೇ ರೀತಿ ನಮ್ಮ ಪುರಾತನ ನಗರಿ ಅಯೋಧ್ಯೆಯ ಜೊತೆಗಿನ ನಂಟಿನ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇಂತಹ ಇನ್ನಷ್ಟು ಹೊಸ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.